ದೇವಿ ದೇವಿ ಏನು ಹೇಳು? ಸೀತಾರಾಮ ಲಕ್ಷ್ಮಣರು ಅರಮನೆಯಿಂದ ಹೊರಟಾಯ್ತು, ನೀವು ಇಲ್ಲೇ ಇರುವಿರಲ್ಲ. ಬೇರೇನು ಮಾಡಬೇಕು? ಎಲ್ಲರೂ ಅವರನ್ನು ಹಿಂಬಾಲಿಸಿ ಹೋಗುತ್ತಿದ್ದಾರೆ. ಅವರನ್ನು ಬೀಳ್ಕೊಡುವುದಕ್ಕಾದರೂ ದ್ವಾರದ ಬಳಿ ಬರುವುದಿಲ್ಲವೇ? ಇಲ್ಲ, ನಾನು ಬರುವುದಿಲ್ಲ. ಏಕೆ ದೇವಿ? ಅವರು ಹೋಗುತ್ತಿರುವುದನ್ನು ಕಂಡು ನನ್ನ ದುಃಖ ಹೆಚ್ಚಾಗುತ್ತದೆ. ನನ್ನ ದುಃಖವನ್ನು ನೋಡಿ ನನ್ನ ಪತಿ ರಾಮ, ಸೀತೆ ಎಲ್ಲರೂ ದುಃಖಿಸುತ್ತಾರೆ. ಈ ಸಂದರ್ಭದಲ್ಲಿ ನನ್ನಿಂದ ಅವರಿಗೆ ದುಃಖವಾಗುವುದು ನನಗೆ ಇಷ್ಟವಿಲ್ಲ. ನಾನಿಲ್ಲಿಯೇ ಇರುತ್ತೇನೆ. 14 ವರ್ಷಗಳ ಕಾಲ ಇಲ್ಲೇ ಒಂಟಿಯಾಗಿ ದುಃಖಿಸುತ್ತಲೇ ಇರುತ್ತೇನೆ. ಶ್ರೀರಾಮ ತೆರಳಿದ ಕಾಡಿಗೆ ಕತ್ತಲಾಯ್ತು ಅಯೋಧ್ಯೆಗೆ, ಕತ್ತಲಾಯ್ತು ಅಯೋಧ್ಯೆಗೆ. ತಂದೆ ಕೊಟ್ಟ ಮಾತನು ಉಳಿಸಿದ ಬಲುಧೀರನು, ತಂದೆ ಕೊಟ್ಟ ಮಾತನು ರಾಮಚಂದ್ರ ಮಗನೇ, ರಾಜ್ಯ ಭೋಗವ ತೊರೆದನು, ದುಗುಡವಿಲ್ಲದೆ ನಡೆದನು. ಮಂತ್ರಿವರ್ಯ, ಅಲ್ಲಿ ನೋಡಿ, ನಮ್ಮ ಮಾತಾಪಿತರು ನಮ್ಮನ್ನು ಹಿಂಬಾಲಿಸಿ ನಡೆದು ಬರುತ್ತಿದ್ದಾರೆ. ಅಯೋಧ್ಯೆಯ ದಶರಥ ಮಹಾರಾಜರು ದುಃಖ ತಪ್ತ ಸಾಮಾನ್ಯ ತಂದೆಯಂತೆ ಬೀದಿಯಲ್ಲಿ ನಡೆದು ಬರುತ್ತಿದ್ದಾರೆ. ರಾಮಚಂದ್ರ, ಕೂಡುದು ಮಂತ್ರಿಗಳೇ, ಕೂಡುದು. ಅವರು ಹೀಗೆ ಬರಬಾರದು. ಅವರು ಹಿಂದಿರುಗಿ ಹೋಗುವಂತೆ ನಾನು ಅವರ ಮನವೊಲಿಸಿ ಬರುತ್ತೇನೆ. ತಗೋ ಲಕ್ಷ್ಮಣ. ಮಹಾರಾಣಿ, ಮಹಾರಾಣಿ, ಮಹಾರಾಜರು ಕೌಸಲ್ಯ, ಸುಮಿತ್ರ ರಾಮನ ಹಿಂದೆ ಹೊರಟು ಹೋಗುತ್ತಿದ್ದಾರೆ. ಹೋದರೆ ಹೋಗಲಿ ಬಿಡು ಮಂಥರೆ. ಕೂಡದು ಮಹಾರಾಣಿ, ಕೂಡದು. ಅವರೇನಾದರೂ ರಾಮನ ಹಿಂದೆ ಹೊರಟು ಹೋದರೆ ನಮ್ಮ ಭರತನ ಪಟ್ಟಾಭಿಷೇಕ ಮಾಡುವವರು ಯಾರು? ಹೌದಲ್ಲವೇ ಮಂಥರೆ, ನಾನು ಇದನ್ನು ಮರೆತೇ ಬಿಟ್ಟಿದ್ದೆ. ಹೌದು ಮಹಾರಾಣಿ, ಅದಕ್ಕೆ ನೀವು ಹೋಗಿ ಮಹಾರಾಜರನ್ನು ಉಪಾಯವಾಗಿ ನಿಮ್ಮ ಅಂತಃಪುರಕ್ಕೆ ಕರೆದುಕೊಂಡು ಬನ್ನಿ. ಅವರೇನಾದರೂ ಕೌಸಲ್ಯ, ಸುಮಿತ್ರೆಯ ವಶವಾದರೆ ಅಪಾಯ. ಹೌದು ಮಂಥರೆ, ನೀನು ಹೇಳುತ್ತಿರುವುದು ನಿಜ. ನಾನೀ ಕೂಡಲೇ ಹೋಗಿ ಮಹಾರಾಜರನ್ನು ನನ್ನ ಅಂತಃಪುರಕ್ಕೆ ಕರೆದುಕೊಂಡು ಬರುತ್ತೇನೆ. ರಾಮಚಂದ್ರ ಮಗನೇ, ಇನ್ನು ಎಷ್ಟು ದೂರ ಎಂದು ರಾಮನನ್ನೇ ಹಿಂಬಾಲಿಸುತ್ತೀರಿ? ಕೌಸಲ್ಯೆ, ಈಗಾಗಲೇ ನನ್ನ ಪ್ರಾಣ ರಾಮನ ಹಿಂದೆಯೇ ಹೊರಟು ಹೋಗಿದೆ. ರಾಮಚಂದ್ರ ಸಮಾಧಾನ ಮಾಡಿಕೊಳ್ಳಿ, ಬನ್ನಿ ಅರಮನೆಗೆ ಹಿಂತಿರುಗೋಣ. ಅರಮನೆ? ಇನ್ನೆಲ್ಲಿ ಅರಮನೆ ಸುಮಿತ್ರ, ಇನ್ನೆಲ್ಲಿ ಅರಮನೆ? ರಾಮನಿಲ್ಲದ ಅದು ಅರಮನೆಯಲ್ಲ, ಅದು ನನ್ನ ಸೆರೆಮನೆ. ಅಲ್ಲಿ ನಾನು ಹೇಗಿರಲಿ? ಕೈಕೇಯಿ ಇನ್ನೂ ಹೊರಡಲಿಲ್ಲವೇ ಎಂದು ರಾಮನನ್ನು ಚುಚ್ಚಿ ಚುಚ್ಚಿ ಮಾತನಾಡುತ್ತಿರುವಾಗ ಇನ್ನು
ಇನ್ನು ರಾಮ ಎಷ್ಟು ಹೊತ್ತು ನಿಲ್ಲುತ್ತಾನೆ ಪ್ರಭು? ಎಷ್ಟು ನನ್ನ ರಾಮ ಬರ್ತಿದ್ದಾನೆ. ರಾಮಚಂದ್ರ ರಾಮ ಮಗನೇ ಬಾ 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 ಬಂದೆಯಾ ಕಂದ, ಬಂದೆಯಾ ರಾಮಚಂದ್ರ? ತಂದೆ, ಇಷ್ಟೊಂದು ಭಾವುಕತೆ ಏಕೆ? ನಾನು ಶಾಶ್ವತವಾಗಿ ನಿಮ್ಮನ್ನು ಬಿಟ್ಟು ಹೊರಡುತ್ತಿಲ್ಲ. ನಾನು ಬಹು ಬೇಗನೆ ಹಿಂದಿರುಗಿ ಬರುತ್ತೇನೆ. 14 ವರ್ಷ ನಿನಗೆ ಬೇಕ. ಆದರೆ ಈ ನಿನ್ನ ತಂದೆಗೆ ಅದು ಮುಗಿಯಲಾರದ ಸುದೀರ್ಘ ಅವಧಿ ಮಗನೇ. ಅಲ್ಲಿಯವರೆಗೆ ಈ ಮುದಿ ದೇಹದಲ್ಲಿ ಜೀವ ಇರಲು ಸಾಧ್ಯವೇ? ತಂದೆ, ದಯವಿಟ್ಟು ಹಾಗೆ ಮಾತನಾಡಬೇಡಿ ತಂದೆ. ಧೀರರಾದ ನನ್ನ ತಂದೆಯವರು ಇಷ್ಟೊಂದು ದುರ್ಬಲ ಮನಸ್ಸಿನವರಲ್ಲ. ನಾನು ನನ್ನ ವನವಾಸವನ್ನು ಮುಗಿಸಿಕೊಂಡು ತಮ್ಮ ಅಕ್ಕರೆ ಮಡಿಲನ್ನು ಮತ್ತೆ ಸೇರುತ್ತೇನೆ. ರಾಮಚಂದ್ರ, ಈ ನನ್ನ ಸುಂದರವಾದ ರೂಪವನ್ನು ನೋಡದೆ ನಾನು ಬದುಕಿರಬಲ್ಲೆನೆ. ನಿನ್ನ ಮಧುರವಾದ ಮಾತುಗಳನ್ನು ಕೇಳದೆ ನಾನು ತೀರವನ್ನು ದೂಡಬಲ್ಲೆನೆ. ಇಲ್ಲ ರಾಮಚಂದ್ರ, ಸಾಧ್ಯವಿಲ್ಲ. ನಾನು ನಿನ್ನೊಡನೆ ಬರುತ್ತೇನೆ. ಇಲ್ಲ ಪ್ರಭು, ತಾವೆಲ್ಲಿಗೂ ಹೋಗುವಂತಿಲ್ಲ. ಭರತನಿಗೆ ಪಟ್ಟ ಕಟ್ಟುವ ಕರ್ತವ್ಯವಿದೆ. ಹೌದು ತಂದೆ. ಕೇಕೆಯ ನಗರದಿಂದ ಹಿಂದಿರುಗಿ ಬಂದ ನನ್ನ ಸೋದರನಿಗೆ ತಮ್ಮ ಅಕ್ಕರೆ ಬೇಕು. ತಾವು ಇಲ್ಲೇ ನಿಲ್ಲಿ, ಅರಮನೆಗೆ ಹಿಂದಿರುಗಿ ತಂದೆ. ರಾಮಚಂದ್ರ, ತಂದೆ, ನನ್ನ ಮೇಲೆ ಆಣೆ, ತಾವು ಹಠ ಮಾಡಬೇಡಿ. ದಯವಿಟ್ಟು ಹಿಂದಿರುಗಿ. ಅಯ್ಯೋ ದೈವವೇ! ರಾಮಚಂದ್ರ, ಆಣೆ ಇಟ್ಟು ನನ್ನನ್ನು ತಡೆದು ಬಿಟ್ಟೆಯಲ್ಲ. ಬೇಡ ರಾಮಚಂದ್ರ. ತಂದೆ, ನನಗೆ ಅಪ್ಪಣೆ ಕೊಡಿ. ಮಾತೆ, ನನ್ನ ತಂದೆಯವರನ್ನು ಅರಮನೆಗೆ ಕರೆದುಕೊಂಡು ಹೋಗಿ. ಮಂತ್ರಿವರ್ಯ, ನಡೆಯಿರಿ.
ಅಯ್ಯೋ, ನನ್ನ ರಾಮ ಹೊರಟೇ ಹೋದನಲ್ಲ. ವಿಧಿಗೆ ಇಂತಹ ದಾರುಣವಾದ ಪರಿಸ್ಥಿತಿ ಯಾವ ತಂದೆಗೂ ಬಾರದಿರಲಿ. ರಾಮ, ಪ್ರಭು ಬನ್ನಿ, ಪ್ರಭು ಅರಮನೆಗೆ ಹಿಂದಿರುಗೋಣ, ಬನ್ನಿ. ರಾಮಚಂದ್ರ, ನನ್ನ ಪ್ರಿಯ ಪುತ್ರ, ನನ್ನನ್ನು ಈ ಪಶ್ಚಾತ್ತಾಪದ ಕೂಪದಲ್ಲಿ ನರಳುವಂತೆ ಮಾಡಿಬಿಟ್ಟು ಹೋದೆಯ. ನಿನ್ನ ಪ್ರಿಯವಾದ ಮುಖವನ್ನು ನಾನೆಂದು ನೋಡಲಿ? ನಿನ್ನ ನಯ, ವಿನಯ, ಸನ್ನಡತೆ, ಸಂಚರಿಕೆ ಎಲ್ಲವೂ ನನ್ನ ಮನಸ್ಸಿನಲ್ಲಿ ಅಚ್ಚೊಂತಿದೆ ಅಂತಾಗಿದೆ. ನಿನ್ನನ್ನು ನೋಡದೆ ನಾನು ಹೇಗಿರಲಿ ರಾಮಚಂದ್ರ, ಹೇಗಿರಲಿ? ಕೌಸಲ್ಯ, ಇನ್ನೆಂದೂ ನಾನು ರಾಮಚಂದ್ರನ ಮುಖವನ್ನು ನೋಡಲು ಸಾಧ್ಯವೇ ಇಲ್ಲವೇ? ಇಲ್ಲ ಪ್ರಭು, ನಾವು ಕಾಣುತ್ತೇವೆ ಪ್ರಭು, ಕಾಣುತ್ತೇವೆ. ಅವನು ಆದಷ್ಟು ಬೇಗ ಬರುತ್ತಾನೆ. ಅವನೊಡನೆ ನಾವು ಮಾತನಾಡುತ್ತೇವೆ. ಇಲ್ಲ ಇಲ್ಲ ಕೌಸಲ್ಯ, ನೀನೇಕೆ ನನ್ನನ್ನು ಮುಟ್ಟಿದೆ? ಪಾಪಿ, ದೂರ ಸರಿ. ನಿನ್ನ ನೀಚ ಕೈಗಳಿಂದ ನನ್ನನ್ನು ಮುಟ್ಟಬೇಡ. ನಿನ್ನನ್ನು ನೋಡುವುದು ಮಹಾಪಾಪ. ತೊಲಗಿ ಹೋಗು. ನೀನು ನನ್ನ ಪತ್ನಿಯೂ ಅಲ್ಲ, ನಾನು ನಿನ್ನ ಪತಿಯೂ ಅಲ್ಲ. ನನ್ನ ಕುಲಧರ್ಮವನ್ನೇ ತ್ಯಜಿಸಿದ ನಿನ್ನನ್ನು ನಾನು ತ್ಯಜಿಸುತ್ತಿದ್ದೇನೆ. ತೊಲಗು, ಹೋಗು. ಪ್ರಭು, ನನ್ನ ಮಾತನ್ನು ಕೊಂಚ ಕೇಳಿ. ನಿನ್ನ ಮಾತನ್ನು ಕೇಳುವುದೇನಿದೆ? ಪಾಷಾಣ ಹೃದಯಿಯಾದ ನಿನ್ನ ಮಾತನ್ನು ಕೇಳಲು ನಾನು ಸಿದ್ಧನಿಲ್ಲ. ಈ ಲೋಕದಲ್ಲಿ ಮಾತ್ರವಲ್ಲ, ಪರಲೋಕದಲ್ಲಿಯೂ ನಿನ್ನ ಮಾತನ್ನು ನಾನು ಕೇಳಲಾರೆ. ನನ್ನ ಪುತ್ರ ಭರತ ಬಂದ ಭರತ ಈ ರಾಜ್ಯದ ಸಿಂಹಾಸನವನ್ನೇರಿದರೆ ನನ್ನ ಮರಣಾನಂತರ ಅವನ ಮಾಡುವ ಶ್ರಾದ್ದವೇ ಆಗಲಿ, ತರ್ಪಣವೇ ಆಗಲಿ ತಂದೆಗೆ ಸೇರಕೂಡದು. ತೊಲಗು, ಹೋಗು. ಸುಮಿತ್ರ, ನನ್ನನ್ನು ಅಂತಃಪುರಕ್ಕೆ ಕರೆದುಕೊಂಡು ಹೋಗಿ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.